ಜವಾಹರ್ಲಾಲ್ ನೆಹರು ಭಾರತದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆದದ್ದು ಹೇಗೆ ಗೊತ್ತಾ? ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಅಂದರೆ 1946ರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಇಲೆಕ್ಷನ್ ನಡೆಸಬೇಕು ಅಂತ ಯೋಚಿಸಲಾಗುತ್ತೆ. ಈ ಅವಧಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ಪಡೆದವರು ಸ್ವತಂತ್ರ ಭಾರತದ ಪ್ರಧಾನಿ ಆಗ್ತಾರೆ ಎಂಬುದನ್ನು ಕಾಂಗ್ರೆಸ್ ಮೊದಲೇ ನಿರ್ಧರಿಸಿತ್ತು. 1946 ಏಪ್ರಿಲ್ 29 ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವವರು ನಾಮಿನೇಷನ್ ಫೈಲ್ ಮಾಡಲು ಕೊನೆ ದಿನ ಆಗಿರ್ತದೆ. ಆ ಟೈಮಲ್ಲಿ ಪ್ರದೇಶ್ ಕಾಂಗ್ರೆಸ್ ಕಮಿಟಿಗಳಿಗೆ ಮಾತ್ರ ಪ್ರೈಮ್ ಮಿನಿಸ್ಟರನ್ನು ಆಯ್ಕೆ ಮಾಡೋ ಅವಕಾಶ ಇತ್ತು. ಅವತ್ತು ಅಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಸಲ್ಲಿಸಿದ್ದು ಇಬ್ಬರು, ಜವಾಹರ್ಲಾಲ್ ನೆಹರು ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್. 15 ಪ್ರದೇಶ ಕಾಂಗ್ರೆಸ್ ಕಮಿಟಿಗಳಲ್ಲಿ 12 ಪ್ರದೇಶ ಕಾಂಗ್ರೆಸ್ ಕಮಿಟಿಗಳು ಸರ್ದಾರ್ ವಲ್ಲಭಭಾಯಿ ಪಟೇಲರಿಗೆ ವೋಟ್ ಮಾಡ್ತವೆ. ಉಳಿದ 3 ಕಮಿಟಿಗಳು ಯಾರಿಗೂ ವೋಟ್ ಮಾಡಲ್ಲ. ಅಂದರೆ ನೆಹರುವಿಗೆ ಒಂದೇ ಒಂದು ವೋಟ್ ಕೂಡ ಬಿದ್ದಿಲ್ಲ. ಆದರೆ ನೆಹರುವಿಗೆ ಸೆಕೆಂಡ್ ಪೊಸಿಷನಲ್ಲಿ ಇರೋದಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ 29 ಏಪ್ರಿಲ್ 1946ರಂದು ಗಾಂಧೀಜಿ ಪಟೇಲರನ್ನು ಕಾಂಗ್ರೆಸ್ ಅಧ್ಯಕ್ಷ ಮತ್ತು ದೇಶದ ಪ್ರಧಾನಿ ಸ್ಥಾನದಿಂದ ದೂರವಿರಲು ಹೇಳ್ತಾರೆ. ಪಟೇಲರು ಅದಕ್ಕೆ ಒಪ್ಕೊಳ್ತಾರೆ. ನೆಹರು ದೇಶದ ಮೊದಲ ಪ್ರಧಾನಿಯಾದದ್ದು ಹೀಗೆ.